2000ನೇ ಇಸ್ವಿಯಲ್ಲಿ ವೃತ್ತಿ ಕಲಾವಿದರಿಗಾಗಿ ಯಕ್ಷನಿಧಿಯನ್ನು ಆರಂಭಿಸಿದಾಗ ಸದಸ್ಯತನ ಅಭಿಯಾನ ಮಾಡಿದೆವು. ಪ್ರಕೃತ 1500 ಜನ ವೃತ್ತಿ ಕಲಾವಿದರು ಸದಸ್ಯರಾಗಿದ್ದಾರೆ. ಗೋವಿಂದ ಭಟ್ರು ಅವರ ಸದಸ್ಯತನದ ಸಂಖ್ಯೆ ನೋಡಿದೆ ಇವತ್ತು, ಅದು 3ನೇ ನಂಬರ್. ಅಂದರೆ ಮೊದಲು ಮಾಡಿದ 3ರಲ್ಲಿ ಗೋವಿಂದ ಭಟ್ರು ಒಬ್ಬರು. 100 ರೂಪಾಯಿ ಕೊಟ್ಟು ಇದು ನಮ್ಮ ಸಂಸ್ಥೆ, ಇದು ವೃತ್ತಿ ಕಲಾವಿದರಿಗೆ ಭದ್ರತೆಗೆ ಬೇಕೇ ಬೇಕು ಅಂತ ಹೇಳಿ ಸದಸ್ಯರಾಗಿ ನೋಂದಾಯಿತಗೊಂಡಂತಹ ದಿನದ ನೆನಪಿದೆ. ಆ ಬಳಿಕ ನಾವು ಪ್ರತಿ ವರ್ಷ ಮೇ 31ರಂದು ಸಮಾವೇಶ ಮಾಡ್ತೇವೆ. ಗೋವಿಂದ ಭಟ್ರು ಅದನ್ನು ತಪ್ಪದೆ ತಮ್ಮ ಡೈರಿಯಲ್ಲಿ ಬರ್ಕೊಳ್ತಿದ್ರು, ಹಾಜರಾಗ್ತಿದ್ರು. 1-2 ಬಾರಿ ಹಾಜರಾಗಲಿಕ್ಕೆ ಆಗಲಿಲ್ಲ, ಫೋನ್ ಮಾಡಿ ತಿಳಿಸಿದರು, ಮುರಳಿಯವರೇ ಕ್ಷಮಿಸಬೇಕು, ಈ ಹಿನ್ನೆಲೆಯಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ನಾವು ಕಲಾವಿದರಿಗೊಂದು ಉಡುಗೊರೆ ಕೊಡ್ತೇವೆ, ಪ್ರೀತಿಯಿಂದ ಅದನ್ನು ಕೇಳಿ ಪಡಿತಾಯಿದ್ರು. ಅದು ಉಪಯೋಗಕ್ಕಲ್ಲ, ಇದು ಕಲಾರಂಗದ್ದು ಎಂಬುದಕ್ಕೆ. ಈ ಬದ್ಧತೆಗೆ 2 ಉದಾಹರಣೆ ಹೇಳ್ತೇನೆ. ವೃತ್ತಿ ಕಲಾವಿದರಿಗೆ ನಾವು ಬಸ್ ಪಾಸ್ ಮಾಡ್ತೇವೆ, 50% ರಿಯಾಯಿತಿದ್ದು. ಕೊನೆಯವರೆಗೂ ಅವರು ಸಾಮಾನ್ಯವಾಗಿ ಬಸ್ ಪಾಸನ್ನು ಪಡಿತಾಯಿದ್ರು. ಯಾಕೆ ಹೇಳಿದರೆ, ನಮ್ಮ ಸಂಸ್ಥೆ ಮಾಡುವಂಥದ್ದು ಇದು ನನಗೆ ಬೇಕು. ಇನ್ನೊಂದು ಮೆಡಿಕ್ಲೈಮ್ ಮಾಡ್ತಾಯಿದ್ದೆವು, 50% ಕಲಾವಿದರಿಂದ ವಂತಿಕೆಯನ್ನು ಪಡಿತಾ ಇದ್ದೆವು. ಅದನ್ನು ಸುಮಾರು 15 ವರ್ಷ ನಾವು ನಿರಂತರವಾಗಿ ಮಾಡಿದೆವು. 15 ವರ್ಷವೂ ಗೋವಿಂದ ಭಟ್ರು ಅದರ ಮೆಡಿಕ್ಲೈಮನ್ನು ಮಾಡಿಸ್ತಿದ್ರು, 50% ದುಡ್ಡನ್ನು ಕೊಟ್ಟು ಮಾಡಿಸ್ತಾಯಿದ್ರು. ಆಗಲೂ ಅದೇ ಮಾತ್ರ ಹೇಳಿದ್ರು, ಕಲಾರಂಗ ಯಕ್ಷನಿಧಿ ಕಲಾವಿದರಿಗಾಗಿರುವಂಥದ್ದು ನಮ್ಮ ಸಂಸ್ಥೆ, ನಿಮ್ಮ ಚಟುವಟಿಕೆಯಲ್ಲಿ ನಾವು ಕಲಾವಿದರು ಭಾಗವಹಿಸುವುದು ನಮ್ಮ ಧರ್ಮ ಅಂತ ಅದರಲ್ಲಿ ಪಾಲ್ಗೊಳ್ತಾಯಿದ್ರು. ಇನ್ನು ಅಕಾಡೆಮಿ ಸದಸ್ಯನಾದಾಗ 2 ಬಾರಿ ನಾವು ವೃತ್ತಿ ಕಲಾವಿದರಿಗೆ 2 ಶಿಬಿರವನ್ನು ಮಾಡಿದೆವು. 1 ವಾರದ ಶಿಬಿರ, ಒಂದು ಧರ್ಮಸ್ಥಳ ಸಿದ್ಧವನ ಗುರುಕುಲದಲ್ಲಿ 2010ರಲ್ಲಿ, 2012ರಲ್ಲಿ ಹೊರನಾಡಿನ ಭೀಮೇಶ್ವರ ಜೋಶಿಯವರ ಕೃಪೆಯಿಂದ ಹೊರನಾಡಿನಲ್ಲಿ ನಾವು ಆಯೋಜಿಸಿದೆವು. ನೀವು ನಂಬಲಿಕ್ಕಿಲ್ಲ, ಹೊರನಾಡಿಗೆ ಅವರಿಗೆ ಅವರ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರಿರಲಿಲ್ಲ, ಎಜೆಂಡವೂ ಇರಲಿಲ್ಲ. ಆದರೆ ಅವರು 7 ದಿವಸವೂ 2 ಶಿಬಿರದಲ್ಲಿ ಪೂರ್ಣ ಭಾಗವಹಿಸಿ, ಆಗ ಅಧ್ಯಕ್ಷರಾಗಿದ್ದವರು ಕುಂಬಳಿ ಸುಂದರರಾಯರು. ನಿಮ್ಗೆ ಗೊತ್ತಿದೆ, ಧರ್ಮಸ್ಥಳ ಮೇಳದಲ್ಲಿ ಅವರಿಬ್ಬರು ಕೂಡ ಅಪೂರ್ವ ಜೋಡಿ, ಒಂದು ರೀತಿಯಲ್ಲಿ ಸಮಾನ ಗೌರವದ ಮನ್ನಣೆಯ ಸ್ಟೇಟಸ್ಸಿನ ಕಲಾವಿದರು. ಆದರೆ ಕುಂಬಳೆ ಸುಂದರರಾಯರು ಕುರ್ಚಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಗೋವಿಂದ ಭಟ್ರು ಮುಂಭಾಗದಲ್ಲಿ ಒಬ್ಬ ಸಣ್ಣ ವಿದ್ಯಾರ್ಥಿಯಾಗಿ ಚಕ್ರಮಟ್ಟೆ ಹಾಕಿ ಕೂತ್ಕೊಂಡು ಶ್ರದ್ಧೆಯಿಂದ ಆಲಿಸ್ತಾ ಇದ್ದ ದೃಶ್ಯ ಇವತ್ತಿಗೂ ನೆನಪಿದೆ. ಯೋಗ ಮಾಡ್ತಾಯಿದ್ರು, ಬೆಳಿಗ್ಗೆ ಎಲ್ಲ ಕಲಾವಿದರು ಹೇಳುವ ಮೊದಲು ಹೇಳಿ ಯೋಗ ಮಾಡಿ ಮತ್ತೆ ಶಿಬಿರದಲ್ಲಿ ಪಾಲ್ಗೊಳ್ತಾಯಿದ್ರು. ಕರಗಲ್ಲು ವಿಶ್ವೇಶ್ವರ ಭಟ್ರು ತೆಂಕಿಗೆ, ಗುರು ಬನ್ನಂಜ ಸಂಜೋಸಗೊಂಡ್ರು ಬಡಗಿಗೆ ನೃತ್ಯವನ್ನು ಕಲಿಸ್ತಾಯಿದ್ರು. ಅದನ್ನು ನೋಡಿ ಆನಂದಿಸ್ತಾಯಿದ್ರು. ಕಲಿಕೆಯ ತೃಷೆ ಕೊನೆಯವರೆಗೂ ಅವರಲ್ಲಿ ಇಂಗಲಿಲ್ಲ. ವಿದ್ಯೆಯೊಂದಿಗೆ ವಿನಯವನ್ನು ಹೊಂದಿದಂತಹ ಕೆಲವು ಮಹಾನ್ ವ್ಯಕ್ತಿಗಳನ್ನು, ಶಕ್ತಿಗಳನ್ನು ನೋಡಿದಲ್ಲಿ ಗೋವಿಂದ ಭಟ್ರು ಕೂಡ ಒಬ್ಬರು. ಯಾವತ್ತೂ ಅವರಿಗೆ ಅಹಂಕಾರ ಎಂಬುದಿಲ್ಲ. ಈಗಲೇ ಉಲ್ಲೇಖ ಆಯಿತು, ಯಾವ ಪಾತ್ರ ಕೊಡಿ ಸಂಘಟಕನಿಗೆ ಸಂಕಷ್ಟ ಕೊಡದೆ ಬಹಳ ಪ್ರೀತಿಯಿಂದ ನಿರ್ವಹಿಸ್ತಾ ಇದ್ದಂತಹ ಒಬ್ಬ ಅಪೂರ್ವ ಕಲಾವಿದ. ಬಡಗಿನಲ್ಲಿ ಗುರು ವೀರಭದ್ರ ನಾಯಕರನ್ನು ದಶಾವತಾರಿ ಅಂತ ಹೇಳ್ತಾರೆ. ಈಗ ಎಲ್ರಿಗೂ ದಶಾವತಾರಿ ಸವ್ಯಸಾಚಿ ಹೇಳ್ತಾರೆ. ಆದರೆ ನಿಜ ಅರ್ಥದಲ್ಲಿ ಆ ಮಾತಿಗೆ, ಆ ವಾಕ್ಯಕ್ಕೆ ಅರ್ಥ ಕೊಟ್ಟವರು ತೆಂಕಿನಲ್ಲಿ ಗೋವಿಂದ ಭಟ್ರು ಅಂತ ಖಂಡಿತಕ್ಕೂ ಹೇಳಬಹುದು. ಯಾವ ಪಾತ್ರ ಕೊಡಿ ಅದರ ಘನತೆಯನ್ನು, ಗೌರವವನ್ನು ಉಳಿಸಿಕೊಂಡು ನಿರ್ವಹಿಸುವುದು. ಪಾತ್ರ ಮಾಡೋದು ಮುಖ್ಯ ಅಲ್ಲ, ಪ್ರೇಕ್ಷಕನಿಗೆ ಸೈ ಅನ್ನಿಸಿಕೊಳ್ಳುವಂಥದ್ದು ಸಣ್ಣ ಸಂಗತಿ ಅಲ್ಲ. ಈ ರೀತಿ ಯಕ್ಷಗಾನದ ಒಬ್ಬ ಅಪೂರ್ವ ಪ್ರತಿಭೆ, ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಉಲ್ಲೇಖಿಸಬೇಕು. 2012ರಲ್ಲಿ ಸೋದೆ ಮಠಾಧೀಶರಾದಂಥ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಪರ್ಯಾಯ. ಆ ಸಂದರ್ಭದಲ್ಲಿ ಗೋವಿಂದ ಭಟ್ರಿಗೆ ಸುಮಾರು 75 ವರ್ಷ ಇರಬೇಕು. 1 ವಾರ ಪರ್ಯಂತ ಗೋವಿಂದ ವೈಭವ ಎಂಬ ಒಂದು ಅಪೂರ್ವ ಕಾರ್ಯಕ್ರಮವನ್ನು, ಇವತ್ತಿಗೂ ಅದರ ಎಲ್ಲ ಸಿಡಿಗಳು ದಾಖಲಾಗಿವೆ. ಎಲ್ಲ ಪ್ರಸಂಗದಲ್ಲಿಯೂ ಗೋವಿಂದ ಭಟ್ರು ಪ್ರಧಾನ ಭೂಮಿಕೆಯಲ್ಲಿ ಪಾತ್ರವನ್ನು ನಿರ್ವಹಿಸಿದರು, ಅತ್ಯಂತ ಸೊಗಸಾಗಿ ನಿರ್ವಹಿಸಿದರು. ಈಗ ಉಲ್ಲೇಖ ಆಯಿತು, ಗದಾಯುದ್ಧ, ಬೆಳಗಿನ ಜಾವ ಗದಾಯುದ್ಧ, ಬಹುಶಃ 6 ಗಂಟೆ ಆಗಿದೆ ಆರಂಭ ಆಗುವಾಗ. ಕೌರವನ ಪಾತ್ರ ನಿರ್ವಹಿಸಿದರು, ಅಷ್ಟು ಸೊಗಸಾಗಿ ನಿರ್ವಹಿಸಿದರು. ಸತಿಪತಿಯರು 7 ದಿವಸ ಉಡುಪಿಯಲ್ಲಿದ್ದುಕೊಂಡು ನಮ್ಮನ್ನು ಹರಸಿದ್ದಾರೆ. ಈ ರೀತಿ ಹೇಳ್ತಾ ಹೋದರೆ ತುಂಬ ಇದೆ. ಇನ್ನು ಮುಂದೆ ವೇದಿಕೆಯಲ್ಲಿರುವವರು ಮಾತಾಡಲಿಕ್ಕಿದ್ದಾರೆ, ನನಗೆ ಮಾತು ತಪ್ತದೆ. ಆದರೆ ನಾವೆಲ್ಲ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಯಕ್ಷಗಾನ ಕ್ಷೇತ್ರ ಹೀಗೆ ಒಬ್ಬ ಕಲಾವಿದನನ್ನು ಕಷ್ಟ ಸುಖಕ್ಕೆ ಸ್ಪಂದಿಸ್ತದ ಅಲ್ಲ ಹೇಳಿ. ಗೋವಿಂದ ಭಟ್ರು ವೇಷ ತೊಟ್ಟು ರಂಗದಲ್ಲಿ ವಿಜೃಂಭಿಸುವಾಗ, ವೇಷ ಕಳಚಿ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ, ಆ ಬಳಿಕ ದೈಹಿಕವಾಗಿ ಇಲ್ಲದಾಗ ಗೋವಿಂದ ಭಟ್ರನ್ನು ಇಷ್ಟು ಪ್ರೀತಿಯಿಂದ ಕಿಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನ ನಾವು ಉಲ್ಲೇಖಿಸಲೇಬೇಕು. ಶ್ಯಾಮ್ ಭಟ್ರು ಇಷ್ಟು ಪ್ರೀತಿಸ್ತಾರೆ ಹೇಳಿದರೆ ಬಹುಶಃ ಯಾವ ಅನ್ಯ ಕಲಾ ಪ್ರಕಾರದಲ್ಲಿ ಕೂಡ ಕಲಾವಿದರಿಗೆ ಇಷ್ಟು ದೊಡ್ಡ ಗೌರವ ಮನ್ನಣೆ ಸಿಗಲಿಕ್ಕೆ ಇಲ್ಲ. ಇದು
ಯಕ್ಷಗಾನದ ಹೆಚ್ಚುಗಾರಿಕೆ. ಆದ್ದರಿಂದ ಈ ಪ್ರತಿಷ್ಠಾನಕ್ಕೆ ನಾನೊಬ್ಬ ಗೋವಿಂದ ಭಟ್ರ ಅಭಿಮಾನಿಯಾಗಿ ಯಕ್ಷಗಾನ ಪರಿಚಾರಕನಾಗಿ ನಾನು ಅಭಿನಂದಿಸಲೇಬೇಕು. ಮತ್ತು ಕೊನೆಯವರೆಗೂ ಧರ್ಮಸ್ಥಳ ಮೇಳದಲ್ಲಿ ಕುಂಬಳೆ ಸುಂದರರಾಯರಿಗೆ ಮತ್ತು ಗೋವಿಂದ ಭಟ್ರಿಗೆ ಅವರು ಯಾವತ್ತು ಹೋದರೂ ಕೂಡ ವೇಷ ಮಾಡಲಿಕ್ಕೆ ಅನುವಿತ್ತು. ಅಂದರೆ ಒಬ್ಬ ಸಂಘಟಕ ಪೂಜ್ಯ ಕಾವಂದರಿಗೆ ಮತ್ತು ಹರ್ಷೇಂದ್ರ ಕುಮಾರರಿಗೆ ಅವರು ಎಷ್ಟು ಪ್ರೀತಿ ಪಾತ್ರರಾಗಿದ್ದಾರೆ, ಅವರಿಗೆ ಅವರ ಬಗ್ಗೆ ಎಷ್ಟು ಗೌರವ ಇತ್ತೆ ಎಂಬುದಕ್ಕೆ ಉದಾಹರಣೆ. ಹೀಗೆ ಸಂಘಟಕನಿಗೆ ಸಂಕಷ್ಟ ಕೊಡದೆ ಅಭಿಮಾನಿಗಳ ಪ್ರೀತಿ ಭಾಜನರಾದಂಥ ಗೋವಿಂದ ಭಟ್ರನ್ನು ನಾವು ಕಳ್ಕೊಂಡಿದ್ದೇವೆ. ಏನೂ ನಿರಾಶೆ ಆಗುವುದು ಬೇಡ. ಸಂಪೂರ್ಣ ಬದುಕನ್ನು ಅರ್ಥಪೂರ್ಣವಾಗಿ ಆಚರಿಸಿ ಸಮಾಜಕ್ಕೆ ಕಲೆಗೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಆ ಚೇತನಕ್ಕೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಗೋವಿಂದ ಭಟ್ರ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳುವುದಿದ್ದರೆ, ತೆಂಕುತಿಟ್ಟು ಯಕ್ಷರಂಗದ ಅಪೂರ್ವ ಅದ್ಭುತ ದೊಡ್ಡ ಆಸ್ತಿ ಅಂತ ಹೇಳಿದರೆ ಕೆ ಗೋವಿಂದ ಭಟ್. ಗೋವಿಂದ ಭಟ್ರು ಸ್ಥಾಪಿಸಿದಂತಹ ಆ ಮೈಲುಗಲ್ಲು ಯಕ್ಷಗಾನ ರಂಗದಲ್ಲಿ ಅದು ಅಚ್ಚಳಿಯದೆ ಉಳಿಯುತ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಕಲಾವಿದನಾದವ ಯಕ್ಷರಂಗವನ್ನು ಪ್ರವೇಶ ಮಾಡುವುದು ಕೆಲವರು ಮಾತಿಗಾಗಿ, ಕೆಲವರು ಕುಣಿತಕ್ಕಾಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಗೋವಿಂದ ಭಟ್ರು ಹಾಗಲ್ಲ, ಪರಿಪೂರ್ಣ ಕಲಾವಿದ. ಮಾತುಗಾರಿಕೆಯಲ್ಲಿ ನೋಡಿದರೆ ಮಾತುಗಾರಿಕೆಯಲ್ಲಿ, ಕುಣಿತದಲ್ಲಿ ನೋಡಿದರೆ ಕುಣಿತದಲ್ಲಿ, ಹಾವ ಭಾವ ಯಾವ ವಿಭಾಗದಲ್ಲಿ ನೋಡಿದರೂ ಗೋವಿಂದ ಭಟ್ರೆ ಸಾಕ್ಷಿ ಹೊರತು ಬೇರೆ ಯಾರೂ ಸಾಕ್ಷಿ ಅಲ್ಲ. ಅಂತಹ ಬಹುದೊಡ್ಡ ಆಸ್ತಿ ನಮ್ಮ ಗೋವಿಂದ ಭಟ್ರವರು. ಅವರನ್ನು ನಾನು ಪ್ರಥಮವಾಗಿ ಕಂಡದ್ದು ಸುರತ್ಕಲ್ ಮೇಳದಲ್ಲಿ ಅವರ ಪ್ರವೇಶವಾದಾಗ 65ರ ಸಂದರ್ಭ ಇರಬೇಕು. ರಾಜಹಂಸ ಚರಿತ್ರೆ ಕಂಜಾಕ್ಷಿ ಪರಿಣಯದಲ್ಲಿ ಅವರ ರಾಜಹಂಸನ ಪಾತ್ರವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆವಾಗ ಬರೀ 5-6 ವರ್ಷದ ಹುಡುಗ ನಾನು. ಅವರ ಪರಿಚಯ ಆದದ್ದು ಹೇಗೆ ಅಂತ ಹೇಳಿದರೆ, ಪ್ರತಿ ವರ್ಷವೂ ಸುರತ್ಕಲ್ ಮೇಳದವರ ನೋಡಿದ ಮುಖ ಪರಿಚಯ ನನಗಿತ್ತು. ಆ ವರ್ಷ ಆ ಕರಪತ್ರಿಕೆಯಲ್ಲಿ ಕೆ ಗೋವಿಂದ ಭಟ್ ಎಂಬಂಥ ಒಂದು ಹೆಸರನ್ನು ಹಾಕಿದರು. ಆ ವೇಷ ಮತ್ತು ಅವರನ್ನು ನೋಡಿದಾಗ ಬಹುಶಃ ಇದು ಗೋವಿಂದ ಭಟ್ರು ಅಂತ ನನಗೆ ಪರಿಚಯ ಆದದ್ದು. ಆಮೇಲೆ ಅವರನ್ನು ನೋಡಿದ್ದು ಧರ್ಮಸ್ಥಳದ ಗೋಣಿಬೀಡಿನ ಆಟದ ದಿವಸ. ಮತ್ತು ನಾನು ಬಹಳ ಹತ್ತಿರದಿಂದ ಅವರನ್ನು ಕಂಡದ್ದು 75ರಲ್ಲಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ವಿದ್ಯಾರ್ಥಿಯಾಗಿ ಸೇರಿಕೊಂಡಾಗ. ಪೂಜ್ಯ ಕಾವಂದರ ಆಶ್ರಯದಲ್ಲಿ ನಡೆಯುತ್ತಿದ್ದಂತಹ ಲಲಿತ ಕಲಾ ಕೇಂದ್ರದಲ್ಲಿ ಪಡ್ರೆ ಚಂದೂರವರ ಶಿಷ್ಯತ್ವವನ್ನು ವಹಿಸಿ ನಾನು ಕಲಿಯುವಂತಹ ಸಂದರ್ಭದಲ್ಲಿ ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಗೋವಿಂದ ಭಟ್ರು ಕೇಂದ್ರಕ್ಕೆ ಬರ್ತಾಯಿದ್ರು. ಆವಾಗ ಗುರುಗಳು ಹೇಳ್ತಾಯಿದ್ರು, ನಾಳೆ ಗೋವಿಂದ ಭಟ್ರು ಬರ್ತಾರೆ ಅಂತ. ಗೋವಿಂದ ಭಟ್ರನ್ನು ನೋಡಿದಾಗ ನಿಜವಾಗಿ ಯಾರಿಗೂ ಹೆದರಿಕೆ ಆಗುವುದಿಲ್ಲ. ಆದರೆ ಮನಸ್ಸಿನ ಒಳಗೆ ಒಂದು ಹೆದರಿಕೆ ನಮಗೆ ಈಗಲೂ ಉಂಟು. ಯಾಕೆ ಅಂತ ಹೇಳಿದರೆ, ಅದು ಹೆದರಿಕೆ ಅಂತ ಹೇಳಿದರೆ ಭಯ ಅಲ್ಲ, ಜಾಗ್ರತೆ. ಗೋವಿಂದ ಭಟ್ರ ಬಗ್ಗೆ ಇರುವಂತಹ ಜಾಗ್ರತೆ ಅದು ಯಾವತ್ತೂ ಹಚ್ಚ ಹಸಿರಾಗಿಯೇ ಉಳಿಯುತ್ತದೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಮಾತುಂಟು, ಹಾಸ್ಯದ ಸಂದರ್ಭದಲ್ಲಿ ಬರ್ತದೆ, ಗೋವಿಂದ ಗೋವಿಂದ ಅಂತ ಹೇಳಿದರೆ ಏನೂ ಇಲ್ಲ, 0 ಅಂತ. ಆವಾಗ ಹಾಸ್ಯಗಾರನು ಪಾತ್ರದವರು ಹೇಳ್ತಾರೆ, 0 ಅಲ್ಲ, ಎಲ್ಲವೂ ಆ 0ಯಲ್ಲಿ ಅಡಗಿದೆ. ಗೋವಿಂದ ಅಂತ ಹೇಳಿದರೆ ಏನೂ ಅಲ್ಲ, ಎಲ್ಲವೂ ಅಲ್ಲದರೊಳಗಿದೆ ಅಂತ. ಹಾಗೆ ಗೋವಿಂದ ಭಟ್ರು ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಏನು ಅಂತ ಹೇಳಿದರೆ ಎಲ್ಲವೂ ಗೋವಿಂದ ಭಟ್ರ ಆ 0ಯ ಒಳಗೆ ಅಡಗಿದೆ. ಅದನ್ನು ಅವರು ಹಿಡಿದುಕೊಂಡಿದ್ದಾರೆ. ಗೋವಿಂದ ಭಟ್ರು ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ಹಾಗೆ ಗೋವಿಂದ ಭಟ್ರನ್ನು ದಿನನಿತ್ಯ ಎಷ್ಟೋ ಮನೆಯಲ್ಲಿ ಅವರ ಹೆಸರು ನೆನಪಿಗೆ ಬರ್ತದೆ. ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಕೇಶವಾಯ ನಮಃ, ಓಂ ಗೋವಿಂದಾಯ ನಮಃ. ಗೋವಿಂದಾಯ ನಮಃ ಅನ್ನುವುದು ಎಲ್ಲರ ನಾಲಿಗೆಯಲ್ಲೂ ದಿನನಿತ್ಯವೂ ನಿಲಿಯುವಂತಹ ಒಂದು ಶಬ್ದ. ಮತ್ತು ನೋಡಿ, ನಮ್ಮ ಪ್ರತಿ ದೇವಸ್ಥಾನದಲ್ಲಿಯೂ ನಾವು ಕೊನೆಗೆ ಗೋವಿಂದ ಹಾಕುವುದು. ಗೋವಿಂದ ಆ ಲೆಕ್ಕದಲ್ಲಿ ಆದರೂ ಗೋವಿಂದ ಭಟ್ರು ಸ್ಥಾಯಿಯಾಗಿ ಈ ಪ್ರಪಂಚದಲ್ಲಿ ಉಳಿಯುತ್ತಾರೆ ಅಂತಲೇ ಲೆಕ್ಕ. ಹಾಗಾಗಿ ಪೂಜ್ಯರಾದಂತಹ ಗೋವಿಂದ ಭಟ್ರು ಅವರು ಈ ಯಕ್ಷಗಾನಕ್ಕೆ ನೀಡಿದಂತಹ ದೇಣಿಗೆ ಅನುಪಮವಾದದ್ದು. ಅದನ್ನು ಯಾರಿಂದಲೂ ಅಳೆಯುವುದಕ್ಕೋ ಅದಕ್ಕೆ ನಿರ್ಣಯ ಮಾಡುವುದಕ್ಕೋ ಸಾಧ್ಯ ಇಲ್ಲ. ಅಂತಹ ಗೋವಿಂದ ಭಟ್ರಿಗೆ ಇಂದು ಪರಿಪೂರ್ಣವಾದಂಥ ಒಂದು ವ್ಯವಸ್ಥಿತವಾದಂತಹ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಡಾಕ್ಟರ್ ಕಿಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ, ಇದರ ಕೇಂದ್ರ ಬಿಂದುವಾದಂತಹ ನಮ್ಮೆಲ್ಲರ ಗೌರವಾನ್ವಿತರಾದಂತಹ ಡಾಕ್ಟರ್ ಶ್ಯಾಮಭಟ್ರವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ಗೋವಿಂದ ಭಟ್ರ ಅಭಿಮಾನಿಗಳಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ, ಹಿತೈಷಿಗಳಿಗೆ ಎಲ್ಲರನ್ನು ಒಂದು ಒಟ್ಟು ಸೇರಿಸುವಂತಹ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಕ್ಷಗಾನದ ಕಲ್ಪವೃಕ್ಷ ಕಾಮಧೇನು ಎಂಬುದಾಗಿ ನೆಗಳತೆಯನ್ನು ಪಡೆದಂತಹ ಶ್ಯಾಮಭಟ್ರು ಯಕ್ಷಗಾನ ಕಲಾವಿದರ ಪಾಲಿನ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅಗಲಿದಂತಹ ಗೋವಿಂದ ಭಟ್ಟರು ಯಕ್ಷಾಂಗಣದಲ್ಲಿ ಒಂದು ಧ್ರುವತಾರೆಯಾಗಿ ಪ್ರಜ್ವಲಿಸುತ್ತಿರಲಿ, ಸದಾ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರಿಗೆ ಸಾಯುಜ್ಯ ಪ್ರಾಪ್ತಿಯಾಗಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಮಿಸುತ್ತೇನೆ. ನಮಸ್ತೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ.
ಗೋವಿಂದ ಭಟ್ರನ್ನು ವಿಶ್ವಭಾರತಿ ಯಕ್ಷ ಸಂಜೀವಿನಿ ನಮ್ಮ ಬಳಗಕ್ಕೆ ಸೇರಿಸುವುದಕ್ಕೆ ನನಗೆ ಸೂಚನೆ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಡಾಕ್ಟರ್ ಜೋಶಿ ಅವರು. ಗೋವಿಂದ ಭಟ್ರು ಮನೆಯಲ್ಲೇ ಇದ್ದಾರೆ ಈಗ, ಅವರನ್ನು ನೀವು ನಿಮ್ಮ ಸಂಘಟನೆಯಲ್ಲಿ ಸೇರಿಸಿಕೊಳ್ಬೋದಲ್ಲ ಅಂತ. ಹಾಗೆ ನಾನು ಭಿನ್ನವಿಸಿಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿದವರು ಅವರು. ನಮ್ಮ ಜೊತೆಗೆ 5 ವರ್ಷ ಅನೇಕ ತಾಳಮದ್ದಳೆಗಳಲ್ಲಿ ಭಾಗವಹಿಸಿದವರವರು. ಅವರ ಜೊತೆಗೆ ಅರ್ಥ ಹೇಳುವಂತಹ ಯೋಗ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಪ್ರತಿ ದಿವಸ ಸಂಜೆ ನನಗೆ ಫೋನ್ ಮಾಡ್ತಾಯಿದ್ರು, ಪ್ರಶಾಂತ್ ಹೊಳ್ರೆ ನೀವು ಎಲ್ಲಿದ್ದೀರಿ? ನಾನು ಮುಡಿಪಲ್ಲಿದ್ದೇನೆ, ಅಲ್ಲ ಒಮ್ಮೆ ಮನೆಯ ಕಡೆಗೆ ಬಂದು ಹೋಗಿ ಅಂತ. ಹಾಗೆ ಪ್ರತಿ ದಿವಸ ಹೋಗಿ ಮಾತಾಡ್ತಾ ಇದ್ದವರು ನಾವುಗಳು. ಮತ್ತು ಎಲ್ಲಿ ಹೋಗುವುದಿದ್ದರೂ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದರು ಅವರು, ಅದನ್ನು ಮರೆಯುವ ಹಾಗಿಲ್ಲ. ಅನಂತರ ನಾವು BC ರೋಡಿನಲ್ಲಿ 10 ದಿನದ ವಿಶ್ವಭಾರತಿ ಯಕ್ಷ ಸಂಭ್ರಮ ಮಾಡುವಲ್ಲಿ ಈಗೊಂದು 2-3 ವರ್ಷದಿಂದ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ಕಾರಣ ಸ್ಥಾನದಲ್ಲಿ ಇದ್ದವರು ಯಾರು ಅಂತ ಹೇಳಿದರೆ ಗೋವಿಂದ ಭಟ್ರು. ಪ್ರಶಾಂತ್ ಹೊಳ್ರೆ ನೀವು ಕಾರ್ಯಕ್ರಮವನ್ನು ಮಾಡಿ ಮುಂದುವರಿಸಿ, ತಾಳಮದ್ದಳೆಯನ್ನು ಮುಂದುವರಿಸಿ, ಅದರಲ್ಲಿ ಒಳ್ಳೆಯದಾಗ್ತದೆ, ನನ್ನ ಪೂರ್ಣವಾದಂಥ ಆಶೀರ್ವಾದ ಇದೆ ಅಂತ. ಹಾಗೆ ಕೊನೆಗೆ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗೋ ದಿವಸವೂ ನಾನು ಹೋಗಿದ್ದೇನೆ ಅವರನ್ನು ನೋಡುವುದಕ್ಕೆ. ಆವಾಗ ಅವರು ನನ್ನನ್ನು ನೋಡಿ ನಾವೊಂದು ತಾಳಮದ್ದಳೆಯಲ್ಲಿ ಮಾಡ್ಬೋದಿತ್ತಲ್ಲ ಅಂತ ಸಂತೋಷದಿಂದ ಹೇಳಿದರು. ಅಲ್ಲ ಗುರುಗಳೇ, ನೀವು ಇದು ಗುಣಮುಖರಾಗಿ ಬಂದ ಅನಂತರ ನಾವು ತಾಳಮದ್ದಳೆಯನ್ನು ಮುಂದುವರಿಸುವ ಅಂತ ನಾನು ಹೇಳಿದೆ. ಅನಂತರ ಕೊನೆಗೆ ಅವರಿಗೆ ಸೀರಿಯಸ್ ಇದೆ ಅಂತ ಗೊತ್ತಾದವಾಗ ಕಟ್ಟೆ ಹಾಕಲಿಗೆ ನಾನು ಹೋಗಿದ್ದೆ. ಅದು ಕೊನೆಯ ದಿವಸ. ಆದರೆ ಗೋವಿಂದ ಭಟ್ರು ಏನಿದ್ದರೂ ಅವರು ಸಿಂಧು, ನಾವು ಬಿಂದು. ಯಕ್ಷಗಾನಕ್ಕೆ ತುಂಬಲಾರದ ನಷ್ಟ ಮಾತ್ರ. ಆದರೆ ನಮ್ಮ ತಾಳಮದ್ದಳೆಯಲ್ಲಿ ಕೊನೆಯ ದಿವಸಗಳಲ್ಲಿ ಅವರು ಇದ್ದರಲ್ಲ, ಅವರ ಕೌರವನಿಗೆ ನಾನು ಸಂಜಯನ ಅರ್ಥ ಹೇಳಿದ್ದೇನೆ. ಹಾಗೆ ಅವರ ವೀರಮಣಿಗೆ ನಾನು ಹನುಮಂತನ ಅರ್ಥ ಹೇಳಿದ್ದೇನೆ. ಇದು ಮಾತ್ರ ದೇವರ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಅವರ ದೊಡ್ಡ ಗುಣ, ತನಗೆ ಆರೋಗ್ಯದ ಸಮಸ್ಯೆ ಇದ್ದರೂ 1 ವಾರ ನಾನು ಜ್ವರದಿಂದ ಮಲಗಿದ್ದೆ. ಆವಾಗ ಫೋನ್ ಮಾಡಿ ಪ್ರತಿ ದಿವಸ ದಿನದಲ್ಲಿ 2 ಸಲ ಜ್ವರ ಕಡಿಮೆ ಆಯಿತಾ, ಮಾತ್ರೆ ತಗೊಂಡಿದ್ದೀರಾ, ಊಟ ಮಾಡಿದ್ದೀರಾ ಅಂತ. ಅಂದರೆ ಪರಹಿತ ಚಿಂತನೆ ಅವರಿಗಿತ್ತು. ಇದನ್ನು ನಾನು ಮರೆಯುವ ಹಾಗಿಲ್ಲ. ಇನ್ನು ವೃತ್ತಿಯಿಂದ ನಿವೃತ್ತಿಯಾದಂತಹ ಅನಂತರ ಕಲಾವಿದರು ಹೇಗಿದ್ದಾರೆ, ಕಲಾವಿದರನ್ನು ನೋಡಿಕೊಳ್ಬೇಕಾದ್ದು, ಅವರ ಕಡೆಗೆ ಗಮನ ಕೊಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಹೇಳ್ತೇನೆ. ಹೌದು, ವೇದಿಕೆಯಲ್ಲಿರುವಾಗ ಅದೆಷ್ಟೋ ಮಂದಿ ಅಭಿಮಾನಿಗಳಿದ್ದಾರೆ ವೃತ್ತಿಯಲ್ಲಿರುವಾಗ. ಆದರೆ ಅನಂತರ ಕಲಾವಿದರು ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ಈ BC ರೋಡ್ನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಲ್ಲಿ ಬೆನ್ನೆಲುಬಾಗಿರುವವರು ನಮಗೆ ದನಿಗಳಾಗಿರುವಂತಹ ಡಾಕ್ಟರ್ ಕೀಲಾರ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಂಪಾಜೆ, ಇದರ ಸಂಚಾಲಕರಾಗಿರುವಂಥ ಡಾಕ್ಟರ್ T. ಶಾಂಭಟ್. ಇಲ್ಲಿ BC ರೋಡ್ನಲ್ಲಿ ಕಾರ್ಯಕ್ರಮ ಮಾಡುವಲ್ಲಿ ಅವರು ಬೆನ್ನೆಲುಬಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗಾಗಿ ಗುರುಗಳಾದಂತಹ ಗೋವಿಂದ ಭಟ್ರು ಎಲ್ಲಿದ್ದಾರೆ ಅಂಥೇಳಿ ನಮ್ಮ ಜೊತೆಗೇ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಂಚಯಗಿರಿಗೆ ಅವರ ಮನೆಗೆ ಯಾವಾಗಲೂ ಹೋಗ್ತಾ ಇದ್ದೆ. ಅವರು ತೀರಿ ಹೋದ ಅನಂತರ ಹೋದಂಥ ಹೊತ್ತಿಗೆ ಏನೋ ಒಂದು ಕಳೆದುಕೊಂಡಂತಹ ಅನುಭವ ಆಯಿತು. ಆದರೆ ಯಾರೋ ಒಬ್ಬರು ಮೊನ್ನೆ ಹೇಳಿದರು, ಗೋವಿಂದ ಭಟ್ರು ಈಗ ಇಲ್ಲಲ್ಲ, ಇನ್ನು ನೀವು ನಿಮ್ಮ ತಾಳಮದ್ದಳೆಯನ್ನು ನಿಲ್ಲಿಸುವುದಂತೆ ಅಲ್ಲ. ಇಲ್ಲ, ನಿಲ್ಲಿಸುವುದಿಲ್ಲ, ಗುರುಗಳ ಅನುಗ್ರಹ ಇದೆ, ಆಶೀರ್ವಾದ ಇದೆ, ಮುಂದುವರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವರ್ಷವೂ 10 ದಿನದ ಕಾರ್ಯಕ್ರಮ BC ರೋಡ್ ಶಿವಳ್ಳಿ ಭವನದಲ್ಲಿ ಸಾಧಾರಣ ಜುಲೈ ತಿಂಗಳಲ್ಲಿ ನಾವು ಮಾಡುವಂಥದ್ದು. ಅವರ ನೆನಪಿಗಾಗಿ ನಾವು ಮಾಡ್ತೇವೆ ಅಂತ ಹೇಳ್ತಾ, ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಲಿ 7 ದಶಕಗಳ ಕಾಲ ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡಿರುವಂಥ ಶ್ರೀಯುತ ಗೋವಿಂದ ಭಟ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸರಸ್ವತಿ ಪುತ್ರರಾದಂಥ ಗೋವಿಂದ ಭಟ್ರು ಸವ್ಯ ಸಾಚಿಯಾಗಿ ಇಡೀ ನಮ್ಮ ಒಂದು ಯಕ್ಷಗಾನ ಕಲೆಯನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೋದಂಥ ಮಹಾನ್ ವ್ಯಕ್ತಿ. ಅಂತಹ ವ್ಯಕ್ತಿಯ ಬಗ್ಗೆ ಇವತ್ತು ಈ ಒಂದು ಸಂಸ್ಮರಣಾ ಕಾರ್ಯಕ್ರಮದೊಂದಿಗೆ ಕೀಲಾರು ಗೋಪಾಲಕೃಷ್ಣಯ್ಯ ಸಂಸ್ಥೆಯ ಮುಖಾಂತರ ನಡೆಸುವುದು ಬಹಳ ಸ್ತುತ್ಯವಾದ ಕಾರ್ಯವಾಗಿದೆ. ಇಂತಹ ಮೇರು ನಟನ ಈಗಾಗಲೇ ವಿದ್ಯಾ ಕೊಳ್ಳಿಯವರು ಹೇಳಿದ ಹಾಗೆ ಆ ಒಬ್ಬ ಮೇರು ನಟನ ವ್ಯಕ್ತಿತ್ವವನ್ನು ಎಲ್ಲ ಜನಮಾನಸದಲ್ಲಿ ಉಳಿಯುವಂಥ ಮಾಡುವಂಥ ಒಂದು ಕೆಲಸ ಆಗಬೇಕೆಂಬ
ಮಾತಿಗೆ ನಂದು ಕೂಡ ಒತ್ತು ಇದೆ ಎಂಬ ಮಾತನ್ನು ಹೇಳುತ್ತಾ ಇಂತಹ ಒಬ್ಬ ಪುಣ್ಯ ಪುರುಷನ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ನನ್ನ ಭಾಗ್ಯ ಎಂದು ಹೇಳುತ್ತಾ ಶ್ರೀಯುತ ಗೋವಿಂದ ಭಟ್ರು ಚಿರಸ್ಥಾಯಿಯಾಗಿ ಆ ವಿಷ್ಣು ಸಾಯುಜ್ಯವನ್ನು ಹೊಂದಲಿ ಎಂದು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಗೋವಿಂದ ಭಟ್ರಿಗೂ ನಮಗೂ ಏನು ಸಂಬಂಧ ಅಂತ ಹೇಳಿದರೆ, ಮೊದಲು ಅವರು 91ನೇ ಇಸವಿಯಲ್ಲಿ ಅವರ ಸಣ್ಣ ಮಗ ನನ್ನ ಯಜಮಾನರ ಕ್ಯಾಂಟೀನ್ ಇತ್ತು, ಕ್ಯಾಂಟೀನಿಗೆ ಬಂದು ನಮಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಒಂದು ಅವಕಾಶ ಬೇಕು ನಿಮ್ಮ ಮನೆಯಲ್ಲಿ. ಆಗ ನಾವು ಬಾಡಿಗೆ ಮನೆಯಲ್ಲಿದ್ದೆವು. ನಮ್ಮ ಮನೆ ತುಂಬ ಚಿಕ್ಕದಿತ್ತು. ನಾನು ಶಾಲೆಗೆ ಹೋಗಿದ್ದೇನೆ. ಸಾಯಂಕಾಲ ಬರುವಾಗ ಮನೆಯಲ್ಲಿ ತುಂಬ ಸಾಮಾನೆಲ್ಲಿತ್ತು. ಇವ ಎದ್ದುಕೊಂಡು ಎಲ್ಲಿಯೋ ಹೋಗಿದ್ದಾನೆ, ಸೂರ್ಯಪ್ರಕಾಶ್. ನಾನು ಬಂದು ಕೇಳಿದ್ದು, ಇದು ಎಂತ ಇಲ್ಲೆಲ್ಲ ಸಾಮಾನು ಹರಗಣ ಹಾಕಿದ್ದಾರೆ. ಆಗ ನಮ್ಮವ್ರು ಹೇಳಿದ್ರು, ಮೆಲ್ಲ ಮಾತಾಡೋ ಮಾರಾಯ್ತಿ, ಗಟ್ಟಿ ಮಾತಾಡಬೇಡ, ಅವರು ಗೋವಿಂದ ಭಟ್ರ ಮಗ, ಅವನು 4 ದಿವಸದ ಮಟ್ಟಿಗೆ ಇರ್ತಾನೆ ಅಂತೇಳಿ. ಆಯಿತು ಅಂತೇಳಿ 4 ದಿವಸ ಆಯಿತು. ಆಮೇಲೆ ನಮಗೆ ಮನೆ ಕಟ್ತಾ ಇತ್ತು, ಮನೆ ಕೆಲಸ. ಆಗ ನನ್ನ ಮಾತು ಒಂದು ಸಲ ಹೇಳಿದೆ, ಇನ್ನೂ ದೊಡ್ಡ ಮನೆ ಆದ ಮೇಲೆ ಪರವಾಗಿಲ್ಲ ನೀನಿದ್ರೆ ಅಂತ ಹೇಳಿದೆ. ಅಷ್ಟು ಹೇಳಿದ ನಂತರ ಅವ ಮನೆ ಹುಡುಕುವ ಕೆಲಸವನ್ನು ನಿಲ್ಲಿಸಿಬಿಟ್ಟ. ಅಂದಿನಿಂದ ಗೋವಿಂದ ಭಟ್ರಿಗೂ ನಮಗೂ ಸಂಬಂಧ ಅಂದರೆ, ಅವರು ಬಂದರೆ ನಮ್ಮ ಮನೆಯಲ್ಲಿ ಇರೋದು, ನನ್ನ ಮಕ್ಕಳಿಗೆ ಅವರೇ ಎಲ್ಲ ಮಾರ್ಗದರ್ಶಿ ಆಗಿದ್ದರು. ಮತ್ತು ನಾನು ಬ್ರಹ್ಮರಕೋಟ್ಲ ಶಾಲೆಯಲ್ಲಿ ಟೀಚರ್ ಆಗಿದ್ದೆ. ಆಗ 2002-3ರಲ್ಲಿ ನಾನೊಂದು ಶಮಂತಕ ಮಣಿ ಅಂತ ಹೇಳಿ ರೂಪಕ ಮಾಡಿದ್ದೆ. ಆ ರೂಪಕಕ್ಕೆ ನನಗೆ ಎಂಥದೋ ಒಂದು ಸ್ವಲ್ಪ ಅದು ಕೊರತೆ ಕಾಣ್ತಿತ್ತು. ಇವರು ಆಗ ನನ್ನ ಮನೆಯಲ್ಲೇ ಇದ್ದರು. ನಾನು ಬರ್ತೇನೆ ಟೀಚರ್ ಅಂತ ಹೇಳಿದರು. ಬಂದು ನನ್ನ ಮಕ್ಕಳಿಗೆ ಆ ರೂಪಕದ್ದು ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೊಂದು ಜಾನಪದ ನೃತ್ಯಕ್ಕೆ ಸ್ಟೆಪ್ ಹಾಕಿಕೊಟ್ಟು ಎಲ್ಲ ಇದು ಮಾಡಿದರು. ಆಗ ನನಗೆ ಮಕ್ಕಳದೊಂದು ಯಕ್ಷಗಾನ ತಂಡ ಮಾಡಬೇಕು ಅಂತೇಳಿ ಕಂಡಿತು. ಅದು ಬ್ರಹ್ಮರಕೋಟ್ಲಿನ ಮಕ್ಕಳಿಗೆ ಸಿಕ್ಕುವಂಥ ಅವಕಾಶ. ನನಗೆ ಪ್ರಮೋಷನ್ ಆಗಿ ಬೆಳ್ತಂಗಡಿಯ ಕರ್ನೋಡಿ ಲಾಯಲಕ್ಕೆ ನಾನು HM ಆಗಿ ಹೋದೆ. ಅಲ್ಲಿಯ ಮಕ್ಕಳಿಗೆ ಅವಕಾಶ ಸಿಕ್ಕಿತು. ಅಲ್ಲಿ ನಾವು ಅಲ್ಲಿಯ ಮಕ್ಕಳನ್ನು ಇವರ ಮೂಲಕವೇ ತರಬೇತಿಗೊಳಿಸಿ, ಇವರು ದಿನ ಬರಲಿಕ್ಕೆ ಹೆಚ್ಚಿನ ಸಮಯ ಮಳೆಗಾಲದಲ್ಲಿ ಆಗೋದಿಲ್ಲ ಹೇಳಿದ್ದಕ್ಕೆ ವಸಂತಗೌಡರು ಮತ್ತು ಈಶ್ವರ ಪ್ರಸಾದರನ್ನು ಇದಕ್ಕಾಗಿ ಮಕ್ಕಳಿಗೆ ಕಲಿಸಲಿಕ್ಕೆ ಇದು ಮಾಡಿದರು, ಕಳಿಸಿದರು ಶಾಲೆಗೆ. ಮತ್ತು ಇವರು ಮನೆಗೆ ಬಂದಾಗೆಲ್ಲ, ಟೀಚರ್ ಇವತ್ತು ನಾನು ನಿಮ್ಮ ಶಾಲೆಗೆ ಬರ್ತೇನೆ. ಇವರು ನಿದ್ದೆಗೆಟ್ಟಿದ್ದಾರೆ, ಆದರೂ ಕೂಡ ಇವರು ಹೇಳೋದು, ನಾನು ಬರ್ತೇನೆ, ನೀವು ಮಕ್ಕಳದ್ದು ಎಷ್ಟು ತಯಾರಿ ಆಯಿತು? ಆಗ ನಾನು ಕೆಲವು ಸಲ ಹೇಳೋದು, ಇಲ್ಲಿ ತಯಾರಾಗಿರೋದಿಲ್ಲ. ನಾನು ಹೇಳೋದು, ಇಲ್ಲ ಇವರೇ, ಇವತ್ತು ನಮ್ಮ ಮಕ್ಕಳಿಗೆ ಏನೋ ಬೇರೆ ಕೆಲಸ ಉಂಟು ಅಂತೇಳಿ ಸುಳ್ಳು ಹೇಳೋದು. ಯಾಕಂದರೆ ಅವರು ಹೇಳಿದ್ದು, ಅವ್ರು ಹೇಳ್ತಾರೆ ಕೈಯೆಲ್ಲ ಸರಿ ತಿದ್ದಬೇಕು, ಮತ್ತು ಆಂಗಿಕ ಅಭಿನಯ ಅದೆಲ್ಲ ಕರೆಕ್ಟ್ ಆಗಬೇಕು, ಅದೆಲ್ಲ ಸರಿ ಆಗಿರೋದಿಲ್ಲ. ಯಾಕಂದರೆ ನಮಗೆ ಅಷ್ಟು ಪುರ್ಸೊತ್ತಿರಲಿಲ್ಲ. ಇವರು ಕಡೆಗೆ ಹಠಕಟ್ಟಿ ಸುಮಾರು ಪ್ರಾಕ್ಟೀಸಿಗೆಲ್ಲ ಬಂದು ಚಂದನ TVಯವರೆಗೆ ಮಕ್ಕಳ ಪ್ರೋಗ್ರಾಮನ್ನು ತಗೊಂಡೋಗಿದ್ದೇವೆ. ಅದಕ್ಕೆ ಹೋಗುವಾಗ ಎಲ್ಲಿವರೆಗೆ ಹೇಳಿದರೆ ಅವರು ಎಲ್ಲ ವ್ಯವಸ್ಥೆ, ನೀವು ಧರ್ಮಸ್ಥಳಕ್ಕೆ ಹೋಗಿ, ಧರ್ಮಸ್ಥಳದಲ್ಲಿ ಹರ್ಷೇಂದ್ರನ್ ಮೀಟ್ ಆಗಿ ಅವರಿಂದ ಕೆಲವು ಸಹಾಯ ಪಡ್ತಿದ್ದೇವೆ ಅಲ್ಲಿಗೆ ಹೋಗುವಾಗ. ಆಮೇಲೆ ನನ್ನೊಟ್ಟಿಗೆ ಯಾರು ಬರೋದು, ನಾನೊಬ್ಬಳು ಮತ್ತು ಮಕ್ಕಳು ಅಂತ ಹೇಳುವಾಗ ಅವರ ಸುರುವಿನ ಮಗ ಪ್ರಸನ್ನ ಕುಮಾರ್, ಅವನು ನಮ್ಮ ಜೊತೆಯಲ್ಲಿ ಚಂದನ TV ಪ್ರೋಗ್ರಾಮಿಗೆ ಬಂದಿದ್ದ. ಹಾಗೆ ನಮಗೆ ತುಂಬ ಮತ್ತು ಆಕಾಶವಾಣಿಯಲ್ಲಿ ತಾಳಮದ್ಲೆ ಇದು ತಂಡವನ್ನು ರಚಿಸಿಕೊಟ್ಟಿದ್ದಾರೆ. ಎಲ್ಲ ವಿಷಯದಲ್ಲೂ ಕೂಡ ಇದ್ದರು. ಆಮೇಲೆ ಮತ್ತೆ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ಅವರದ್ದು ಸಿಂಪಲ್ ಸರಳ. ಎಲ್ಲಿಗಾದರೂ ಹೊರಡುವಾಗ ಅವರೊಂದು ಬಟ್ಟೆ ಹಾಕಿದರೆ, ಭಟ್ರೆ ಅದರಲ್ಲಿ ಕಲೆ ಉಂಟು ಹೇಳಿದರೆ, ಇರಲಿ ಟೀಚರ್, ಅದು ನಾನು ಕಲಾವಿದ ಅಲ್ವ, ತೊಂದರೆ ಇಲ್ಲ ಅಂತ ಹೇಳುವವರು. ಮತ್ತು ಅವರ ಆಳವಾದ ಜ್ಞಾನ ಮತ್ತು ಅವರ ಅಭಿನಯ, ಅವರ ನಾಟ್ಯ, ಇದು ಎಲ್ಲ ಮುಂದಿನ ಪೀಳಿಗೆಗೆ ಒಂದು ಇದು ನೀಡಬೇಕಂತ ಹೇಳಿ ಅವರ ಕಾಳಜಿ, ಇದು ಎಲ್ಲ ಅವರಿಗೆ ಮೆರುಗು ನೀಡುತ್ತದೆ. ಇದು ಇಷ್ಟೆಲ್ಲ ಜ್ಞಾನವಿರುವ ವ್ಯಕ್ತಿ ಇಂದು ನಮ್ಮೊಂದಿಗಿಲ್ಲ ಅಂತೇಳಿ ನಾವು ವಿಷಾದಿಸ್ತೇವೆ. ಇವರದು ಎಲ್ಲಿವರೆಗೆ ಹೇಳಿದರೆ, ಮಹಾಭಾರತದಂಥ ಒಂದು ವಿಸ್ತಾರವಾದ ಕಾವ್ಯ. ಇವರ ವಿಷಯ ಹೇಳಲಿಕ್ಕೆ ಹೋದರೆ ತುಂಬ ಉಂಟು, ಆದರೆ ನಾವು ಇದಕ್ಕೆ ಹೇಳಲಿಕ್ಕೆ ಏನೂ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ವಂದಿಸ್ತೇನೆ.